ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ಬ್ಲಾಗ್ಗೆ. ಇವತ್ತು ಬೆಳಿಗ್ಗೆಯಿಂದ ಡ್ಯೂಟಿ ಮಾಡಿರೋದು 132, ಆದ್ರೆ ಖರ್ಚು ಬಂದ್ಬಿಟ್ಟು 732. ಹೇಗೆ ಅಂತ ಹೇಳ್ತೀನಿ ಬನ್ನಿ. 437 ರೂಪಾಯಿ CNG, 200 ರೂಪಾಯಿ ಪೆಟ್ರೋಲು, 92 ರೂಪಾಯಿ ಟೀ ಕಾಫಿ, ಸಣ್ಣ ಪುಟ್ಟ ಖರ್ಚು ಅನ್ಕೊಂಡು ಮಾಡ್ಕೊಂಡ್ಬಿಟ್ಟಿದೀನಿ. ಇವಾಗ ಬನ್ನಿ ಮೊದಲು ಟೀ ಕುಡಿಯೋಣ, ಡ್ಯೂಟಿನ ಆಮೇಲೆ ಮಾಡೋಣ. ಏನಕ್ಕಂದ್ರೆ ಡ್ಯೂಟಿಗಳು ಬೀಳ್ತಾ ಇಲ್ಲ. ಇವತ್ತಾದ್ರೂ ಕಂಟಿನ್ಯೂ ನಾನ್ ಸ್ಟಾಪ್ ಡ್ಯೂಟಿಗಳನ್ನ ಮಾಡಿ ಇವತ್ತಿನ ಟಾರ್ಗೆಟ್ ಅನ್ನ ರೀಚ್ ಮಾಡ್ಬೇಕು ಅನ್ಕೊಂಡಿದೀನಿ. ಏನಾಗುತ್ತೋ ಏನಿಲ್ವೋ ಗೊತ್ತಿಲ್ಲ, ಆದಷ್ಟು ಟ್ರೈ ಮಾಡೋಣ ಬನ್ನಿ. ಡ್ಯೂಟಿ ಮಾಡ್ತಾ ಇದ್ನ, ಇವಾಗ ಒಂದು 882 ರೂಪಾಯಿ ಟ್ರಿಪ್ ಬಂದಿದೆ. ಅದಕ್ಕೆ ಪಿಕಪ್ ನಾನು ಬಂದು ನಿಂತಿದ್ದೀನಿ. ನೋಡೋಣ ಯಾವ ಮೂಲೆಗೆ ಬರುತ್ತೆ ಅಂತ. ಅದಕ್ಕಿಂತ ಮುಂಚೆ ಮೀಟರ್ನು ಕೂಡ ಹಾಕೊಂಡ್ ಬಿಡೋಣ. ನೋಡೋಣ ಎಷ್ಟೊತ್ತಾಗುತ್ತೆ, ಮೀಟರ್ ಪ್ರಕಾರ ಎಷ್ಟು ಬರುತ್ತೆ, ಇದರಲ್ಲಿ ಎಷ್ಟು ಬರುತ್ತೆ ಅನ್ನೋದನ್ನ ಕಂಪೇರ್ ಮಾಡೋಣ. ಇವಾಗ ಟೈಮ್ ಬಂದ್ಬಿಟ್ಟು 12 ಗಂಟೆ. 11 ಗಂಟೆಗೆ ನಾನು ಡ್ಯೂಟಿ ಆನ್ ಮಾಡಿದ್ದು. ಟೋಟಲ್ 131 ರೂಪಾಯಿ 65 ಪೈಸೆ ನಾನು ಆನ್ ಮಾಡಿದ್ದೀನಿ. ಮೀಟರ್ ಕೂಡ ಆನ್ ಮಾಡಿದ್ದೀನಿ. ಇವಾಗ ಈ ಬಾಡಿಗೆ ನಾನು ಡ್ರಾಪ್ ಮಾಡೋ ಅಷ್ಟರಲ್ಲಿ ಅಮೌಂಟ್ ಎಷ್ಟಾಗುತ್ತೆ ಕಂಪ್ಯಾರಿಸನ್ ಮಾಡೋಣ ಈ ವಿಡಿಯೋದಲ್ಲಿ. ಸೊ ಬನ್ನಿ, ಪ್ಯಾಸೆಂಜರ್ಗೋಸ್ಕರ ವೇಟಿಂಗು. ನೋಡೋಣ ಅಷ್ಟು ದೂರ ಎಷ್ಟು ಕಿಲೋಮೀಟರ್ ನೋಡ್ಲಿಲ್ಲ. 882 ರೂಪಾಯಿ ಅಂತ ಅಮೌಂಟ್ ತೋರಿಸ್ತು. ಇಮಿಡಿಯೇಟ್ ಹಾಕೊಂಡಿದ್ದೀನಿ. ನೋಡೋಣ ಯಾವ ಮೂಲೆಗೆ ಬರುತ್ತೆ, ಬೆಂಗಳೂರಿನ ಮೂಲೆಗ ಅಥವಾ ಬೆಂಗಳೂರಿನ ಹೊರಗಡೆನೋ ನೋಡೋಣ ಬನ್ನಿ. ನನ್ನ ಬಾಡಿಗೆ ಪಿಕಪ್ಗೆ ಅಂತ ಬಂದಿತ್ತು, ಬಟ್ ಇಲ್ಲಿ ಪ್ಯಾಸೆಂಜರು ನಮ್ಮ ಸಬ್ಸ್ಕ್ರೈಬರು, ನಮ್ಮ ಫಾಲೋವರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ವಿಡಿಯೋಸ್ ಎಲ್ಲ ನೋಡ್ತಾರಂತೆ, ಕೇಳಿ ಖುಷಿ ಆಯ್ತು. ಇದೇ ರೀತಿ ತುಂಬಾ ಜನ ಸಿಗ್ತಾ ಇರ್ತಾರೆ, ಬಟ್ ವಿಡಿಯೋ ಮಾಡಕ್ ಬೇಡ ಅಂತಿರ್ತಾರೆ. ಇವರು ಫಸ್ಟ್ ಟೈಮು ವಿಡಿಯೋ ಮಾಡಿ ಅಂತಂದ್ರು, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವಾಗ ಇವ್ರನ್ನ ಬೆಂಗಳೂರಿನ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಕರ್ಕೊಂಡು ಹೋಗ್ಬೇಕು. ಎಲ್ಲಿಗಮ್ಮ ಡ್ರಾಪ್? ಹಾ, ಇಲ್ಲಮ್ಮ, ತುಂಬಾ ಲಾಂಗ್ ಬಾಡಿಗೆ ಇರೋದು ಇದು, ಕುಂಬಳಗೂಡು ದಾಟಿ. ಬಟ್ ನೋಡೋಣ ಬನ್ನಿ ಏನಾಗುತ್ತೆ. ಥ್ಯಾಂಕ್ ಯು ಅಮ್ಮ. ಸೊ 893 ರೂಪಾಯಿ ಬಿಲ್ ಆಗಿದೆ. ಕರ್ಕೊಂಡು ಬಂದು ಡ್ರಾಪ್ ಮಾಡಿದ್ದೀನಿ. ನಮ್ಮ ಮೀಟ್ರಲ್ಲಿ ಬಂದ್ಬಿಟ್ಟು 958 ರೂಪಾಯಿ ಆಗಿದೆ. ಅರ್ಧ ಗಂಟೆ ವೇಟಿಂಗ್ ಚಾರ್ಜ್ ಇನ್ಕ್ಲೂಡ್ ಆಗಿದೆ. ಇದರಲ್ಲಿ ಯಾವುದೇ ತರಹದ ವೇಟಿಂಗ್ ಚಾರ್ಜ್ ಇನ್ಕ್ಲೂಡ್ ಆಗಿಲ್ಲ. ಏನಂತಂದ್ರೆ ಟ್ರಾಫಿಕಲ್ಲಿ ಅಲ್ಲಿ ನಿಂತ್ಕೊಂಡು ಬರ್ತೀವಲ್ವಾ, ಮೀಟ್ರಲ್ಲಿ ವೇಟಿಂಗ್ ಪೀರಿಯಡ್ ಕ್ಯಾಲ್ಕುಲೇಟ್ ಆಗುತ್ತೆ. ಬಟ್ ಈ ಆ್ಯಪ್ಗಳಲ್ಲಿ ಅದು ಕ್ಯಾಲ್ಕುಲೇಟ್ ಆಗಲ್ಲ. ಟೋಟಲ್ ಎಷ್ಟು ಕೊಟ್ಟಿದ್ದಾನೆ ಗೊತ್ತಾ? ಅರ್ನಿಂಗ್ ಆಕ್ಟಿವಿಟಿ 890 ರೂಪಾಯಿ. ಟೋಟಲ್ ಕಿಲೋಮೀಟರ್ 4966 ಕಿಲೋಮೀಟರ್ ಅಂತ ತೋರಿಸ್ತಾ ಇದೆ. ಇಲ್ಲಿ 52 ಕಿಲೋಮೀಟರ್. ಸೊ ಡಿಸ್ಟೆನ್ಸ್ 3 ಕಿಲೋಮೀಟರ್ ಕಮ್ಮಿ ತೋರಿಸ್ತಾ ಇದ್ದಾನೆ, ಬಟ್ ಬಿಲ್ಲು ತುಂಬಾ ಕಮ್ಮಿ ತೋರಿಸ್ತಾ ಇದ್ದಾನೆ. ಏನೋ ಮಾಡೋಕ್ಕಾಗಲ್ಲ, ಕೆಲವೊಂದ್ಸಾರಿ ಆಗುತ್ತೆ. ಏನಂತಂದ್ರೆ ಅವ್ನು ತೋರಿಸಿರೋ ಅಂತ ರೂಟಲ್ಲಿ ನಾವು ಕೆಲವೊಂದ್ಸಾರಿ ಬರೋಕ್ಕಾಗಲ್ಲ. ನಾವು ಬೇರೆ ರೂಟ್ ತೊಗೊಂಡು ಬಂದಿರ್ತೀವಿ. ಏನಕ್ಕಂತಂದ್ರೆ ಅವನು ಪೂರ್ತಿ ತೋರಿಸಿರೋದು ನೈಸ್ ರೋಡ್ ಮೇಲೆ ಹೋಗಿ ಅಂತ. ನಾನು ನೈಸ್ ರೋಡ್ ಮೇಲೆ ಹೋಗೋಕ್ಕಾಗಲ್ವಲ್ಲ ಆಟೋದಲ್ಲಿ. ಸೊ ಹಾಗಾಗಿ ನಾನು ನಾರ್ಮಲ್ ರೂಟನ್ನ ಇಲ್ಲಿ ಕಂಪ್ಲೇಂಟ್ ಕೂಡ ನಾವು ರೈಸ್ ಮಾಡ್ಬೋದು. ನೋಡೋಣ ಏನು ರಿಪ್ಲೈ ಬರುತ್ತೆ ಅಂತ. ನಮ್ಮ ಕಡೆಯಿಂದ ನಾವು ಕಂಪ್ಲೇಂಟನ್ನು ರೈಸ್ ಮಾಡೋಣ. ಫೇರ್ ಸೀಮ್ ಸ್ಲೋ. ನೆಕ್ಸ್ಟ್ ಬರಲ್ಲ, ಅಮೌಂಟ್ ಅಂದ್ರೂ ಬರಲ್ಲ. ನೋಡೋಣ. ಫೇರ್ ಕ್ಯಾಲ್ಕುಲೇಟೆಡ್ ಕರೆಕ್ಟೆಡ್ಲಿ. ಅದು ಬೇರೆ ತೋರಿಸುತ್ತೆ, ಬಿಡಿ ನೋಡೋಣ. ಇಲ್ಲಿಂದ ನಮಗೆ ಇವಾಗ ಡ್ಯೂಟಿ ಬೀಳುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಬಟ್ ನೋಡೋಣ. ಟೋಟಲ್ 1000 ರೂಪಾಯಿ ಅರ್ನ್ ಆಗಿದೆ. ಟೈಮ್ ಬಂದ್ಬಿಟ್ಟು 2 ಗಂಟೆ. ಇವಾಗ ಎಲ್ಲ ಆ್ಯಪನ್ನು ಕೂಡ ಆನ್ ಮಾಡೋಣ. ಏನಕ್ಕಂತಂದರೆ ಇಲ್ಲಿಂದ ನಮಗೆ ಡ್ಯೂಟಿ ಬೀಳಬೇಕಲ್ಲ, ಡ್ಯೂಟಿ ಬೀಳಲ್ಲ. ಏನಿಲ್ಲ ಅಂತಂದ್ರೂ ಒಂದು 15ರಿಂದ 20 ಕಿಲೋಮೀಟರ್ ಖಾಲಿ ಹೋಗಲೇಬೇಕು. ಹಂಗಾಗಿ ನೋಡೋಣ ಯಾವ ಕಡೆ ಡ್ಯೂಟಿ ಬೀಳುತ್ತೆ, ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಇಲ್ಲಾಂದ್ರೆ ಸ್ವಲ್ಪ ಖಾಲಿ ಹೋಗೋಣ ಬನ್ನಿ. ಕೆಂಗೇರಿ ಹತ್ರ ಬಂದ್ಬಿಟ್ಟು ಅಲ್ಲಿಂದ ಒಂದು 200 ರೂಪಾಯಿ ಡ್ಯೂಟಿ ಹಾಕೊಂಡು ಜಯನಗರ ಹಾಸ್ಪಿಟಲ್ ಹತ್ರ ಬಂದು ಕೂತಿದ್ದೀನಿ. ಸರಿ, ಜಯದೇವ ಹಾಸ್ಪಿಟಲ್ ಹತ್ರ. ಇಲ್ಲಿ ನೋಡಿದ್ರೆ ಡ್ಯೂಟಿಗಳಿಲ್ಲ, ವೇಟಿಂಗು. ನೋಡೋಣ
2021 1200 ಚಿಲ್ಲರೆ ಆಗಿದೆ ನಮ್ಮ ಅರ್ನಿಂಗು. 2021 1208 ರೂಪಾಯಿ ಟೋಟಲ್ ಅರ್ನಿಂಗ್ ಆಗಿದೆ. ನೋಡೋಣ ಏನಾಗುತ್ತೆ. ಡ್ಯೂಟಿ ಅಂಕರು ಬಿಡ್ತಾ ಇಲ್ಲ. ವೇಟಿಂಗು ಕರೆಕ್ಟಾಗಿ ಜಯದೇವ ಹಾಸ್ಪಿಟಲ್ ಮುಂದೆ ಇದ್ದೀನಿ. ನೋಡೋಣ ಈ ಕಡೆ ಡ್ಯೂಟಿ ಬಿದ್ರೆ ಪಡ್ಕೊಂಡು ಹೋಯ್ತಾ ಇರೋಣ. ಜಯದೇವದಿಂದ ಒಂದು ಬಾಡಿಗೆ ಬಂತು, ಕರ್ಕೊಂಡು ಬಂದು ಬಿಟ್ಟೆ. ಏನಕ್ಕಾದ್ರೂ ಹಾಕೊಂಡು ಬಂದಪ್ಪ ನಂಗೆ ಆಗ್ಬಿಟ್ಟಿತ್ತು. ಬಾಡಿಗೆ ತಗೊಂಡ್ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬರೋಕ್ಕೆ 1 hour. ಬಟ್ ಪ್ಯಾಸೆಂಜರ್ ಗಾಡಿಯಿಂದ ಇಳಿಯೋಕ್ಕೆ ಏನಿಲ್ಲ ಅಂತಂದ್ರೆ 15-20 ನಿಮಿಷ ತಗೊಳ್ತು. ನನಗಂತೂ ತಲೆ ಕೆಟ್ಟು ಕೆರೆ ಹಿಡ್ದು ಹೋಗ್ಬಿಡ್ತು. ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ಬಾಡಿಗೆ ಹಾಕ್ಕೊಂಡಿದ್ದೀನಿ, ಹೋಗೋಣ ಇವಾಗ. ಸೊ ನಮ್ಮ ಟೋಟಲ್ ಅರ್ನಿಂಗ್ ಇವತ್ತಿಂದು ಎಷ್ಟಾಗಿದೆಯಪ್ಪ ಅಂತಂದರೆ 446 ರ್ಯಾಪಿಡೋದಲ್ಲಿ, ಊಬರಲ್ಲಿ 1263, ಟೋಟಲ್ 1700 ಸನಿಪ ಆಗಿದೆ. ಇವತ್ತು ವಿಡಿಯೋಸ್ಗಳನ್ನ ಜಾಸ್ತಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಕಾರಣ ಏನಪ್ಪ ಅಂತಂದರೆ ಹೆಲ್ತ್ ಇಶ್ಯೂ. ಹಾಗಾಗಿ ಡ್ಯೂಟಿ ಮಾಡ್ತಾ ಇದ್ದೀನಿ, ವಿಡಿಯೋಸ್ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಇವಾಗ ಇನ್ನೊಂದು ಬಾಡಿಗೆ ಬಂದಿದೆ, ಮಾರ್ತಳ್ಳಿಗೆ ಹೋಗ್ತಾ ಇದ್ದೀನಿ. ಲಾಂಗ್ ಬಾಡಿಗೆ 2 hour ತೋರಿಸ್ತಾ ಇತ್ತು. ಪರವಾಗಿಲ್ಲ, ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಮಾರ್ತಳ್ಳಿಗೆ ಹೋಗಿ ಅಲ್ಲಿಂದ ಯಾವುದಾದ್ರೂ ಡ್ಯೂಟಿಗಳನ್ನು ಹಾಕ್ಕೊಂಡು ವಾಪಸ್ ಬರೋಣ. ಸೊ ಬನ್ನಿ ನೋಡೋಣ ಯಾವ್ಯಾವ ಮೂಲೆಗೆ ಬೀಳುತ್ತೆ, ಯಾವ್ಯಾವ ಕಡೆ ಡ್ಯೂಟಿ ಬೀಳುತ್ತೆ, ಏನು ಎತ್ತ ಗೊತ್ತಿಲ್ಲ. ಒಟ್ನಲ್ಲಿ ಡ್ಯೂಟಿ ಮಾಡೋಣ. ಟೋಟಲ್ ಅರ್ನಿಂಗ್ 5 ಬಾಡಿಗೆಯಲ್ಲಿ 1721 ಪ್ಲಸ್ 468 ಎಷ್ಟಾಯಿತು? 2189 ರೂಪಾಯಿ ಟೋಟಲ್ ಅರ್ನ್ ಮಾಡಿದ್ದೀನಿ. ಇದರಲ್ಲಿ ಬೆಳಿಗ್ಗೆನೆ ಹೇಳಿದ್ದೆ 700 ರೂಪಾಯಿ ಖರ್ಚಾಗಿದೆ ಅಂತ. ಅದಾದ್ಮೇಲಿಂದ ನಾನು 1 ರೂಪಾಯಿ ಖರ್ಚು ಮಾಡಿಲ್ಲ, ಟಿಫಿನೂ ಮಾಡಿಲ್ಲ, ಊಟನೂ ಮಾಡಿಲ್ಲ, ಏನೂ ಇಲ್ಲ. ಖಾಲಿ ಹೊಟ್ಟೆಲೇ ಇದ್ದೀನಿ ಇಲ್ಲಿ ತನಕ. ಹೊಟ್ಟೆ ಯಾವ ರೇಂಜ್ಗೆ ಹಸ್ತೈತೆ ಅಂತಂದ್ರೆ ಏನಾದರೂ ಸಿಕ್ಕರೆ ಸಾಕು ತಿಂದುಬಿಡೋಣ ಅನ್ನಂಗೆ. ಇವಾಗ ಹೋಗ್ತೀನಿ. ಇವಾಗ ನಾನು ಇದ್ದೀನಿ ಮಾರ್ತಳ್ಳಿಲಿ. ಇಲ್ಲಿಂದ ಇನ್ನೊಂದೆರಡು ಡ್ಯೂಟಿ ಹಾಕ್ಕೊಂಡು ಮನೆ ಕಡೆ ಹೋಗ್ಬೇಕು ಅಂತ ಇದ್ದೀನಿ. ನೋಡೋಣ ಡ್ಯೂಟಿ ಸಿಗುತ್ತೋ ಇಲ್ವೋ, ಏನಾಗುತ್ತೆ ನೋಡೋಣ ಬನ್ನಿ. ಆಯ್ತಪ್ಪ, ಟೋಟಲ್ ಅರ್ನಿಂಗು ಎಷ್ಟಾಯ್ತು ಅಂತಂದ್ರೆ ಸೆಕೆಂಡ್ ಹೇಳ್ಬಿಡ್ತೀನಿ. ಲಾಂಗ್ ಡ್ಯೂಟಿನ ಹೊಡ್ಕೊಂಡೆ ಯಾವ್ದು ಸಿಗುತ್ತದು. ಬಟ್ ನಿಜವಾಗ್ಲೂ ಹೇಳ್ತೀನಿ 1947 ಪ್ಲಸ್ 468 2,500 ನಮ್ಮ ಇವತ್ತಿನ ಟೋಟಲ್ ಅರ್ನಿಂಗು. 2,500 ನಿಜ ಹೇಳ್ಬೇಕು ಅಂತಂದ್ರೆ ನನ್ನ ಕೈಯೆಲ್ಲ ಆಯ್ತಾ ಇಲ್ಲ. ಅಂದ್ರೆ ಹೆಂಗಾಗ್ಬಿಟ್ಟೈತಂತಂದ್ರೆ ತುಂಬಾ ಸುಸ್ತಾಗ್ತೈತೆ. ಅದರಲ್ಲಿ ಟ್ರಾಫಿಕ್ ಬೇರೆ ಜಾಸ್ತಿ ಇತ್ತು ಇವತ್ತು. ನಾನು ಯಾವ್ಯಾವ ರೂಟ್ ಹೋಗಿದ್ದೀನೋ ಆ ರೂಟಲ್ಲಿ ಹೆಂಗಂತಂದ್ರೆ ಫಸ್ಟ್ ಒಂದು ಬಾಡಿಗೆ ಹೋದೆ 893 ರೂಪಾಯಿದು. ಆ ಬಾಡಿಗೆ ಅಂತೂ ಹೆವಿ ಜಾಮ್ ಇತ್ತು. ಆಲ್ಮೋಸ್ಟ್ 11:52 ಬಾಡಿಗೆ ಅಕ್ಸೆಪ್ಟ್ ಮಾಡಿರೋದು. 2 ಗಂಟೆ 5 ನಿಮಿಷಕ್ಕೇನೋ ಕರ್ಕೊಂಡೋಗಿ ಡ್ರಾಪ್ ಮಾಡಿರೋದು ಬಾಡಿಗೆನ. ಅಲ್ಲಿ 2 hour ಆಯ್ತಾ. ಮತ್ತೆ ಅಲ್ಲಿಂದ ಬರ್ತಾ ಸ್ವಲ್ಪ ಖಾಲಿನೇ ಬಂದೆ. ಒಂದು 10-15 ಕಿಲೋಮೀಟರ್ ಖಾಲಿ ಬಂದಿದ್ದೀನಿ ನಾನು. ಅದಾದ್ಮೇಲೆ ಜಯನಗರಕ್ಕೆ ಬಂದೆ, ಜಯದೇವ ಹಾಸ್ಪಿಟಲ್ಗೆ. ಅಲ್ಲಿಂದ ಮತ್ತೆ HBR ಬಂದೆ. HBR ಬಂದು HBR ಇಂದ ಸಂಪಿಗೆ ಬೆಳ್ಳಳ್ಳಿ ಕ್ರಾಸ್ಗೆ ಹೋದೆ. ಅಲ್ಲಿಂದ ಮಾರ್ತಳ್ಳಿಗೆ ಹೋದೆ. ಅದು ಫುಲ್ ಟ್ರಾಫಿಕ್ ಯಪ್ಪ. ಮಾರ್ತಳ್ಳಿಗೆ ಡ್ರಾಪ್ ಮಾಡಿ ಮಾರ್ತಳ್ಳಿಯಿಂದ ಇಲ್ಲಿಗೆ ಬಂದೆ. ಇವಾಗ ನಾನಿದ್ದೀನಿ ಬಾಣಸ್ವಾಡಿಲಿ, ಕಲ್ಯಾಣ ನಗರ HRBR. ಇಲ್ಲಿಂದ ಇವಾಗ ಮನೆ ಕಡೆ ಹೋಗ್ಬೇಕು. ಯಾವ್ದಾದ್ರು ಇನ್ನೊಂದು ಡ್ಯೂಟಿ ಸಿಕ್ತು ಅಂತಂದ್ರೆ ಖಂಡಿತವಾಗ್ಲೂ ಮಾಡ್ಕೊಂಡು ಹೋಗೋಣ. ನೋಡೋಣ ಏನಾಗುತ್ತೆ. ಊಬರಲ್ಲಿ 2,000 ಟಾರ್ಗೆಟ್ ಕಂಪ್ಲೀಟ್ ಮಾಡೋಣ ಫಸ್ಟ್. ಟೋಟಲ್ 2,500 ಅರ್ನ್ ಮಾಡಿದ್ದೀನಿ. ಈ 2,500 ಅರ್ನ್ ಮಾಡೋಕ್ಕೆ ನನಗೆ ಖರ್ಚಾಗಿದ್ದು ಬೆಳಗ್ಗೆನೆ ಹೇಳಿದೆ 700 ರೂಪಾಯಿ. ಸೊ ಅಂತಂದ್ರೆ ಈಗ 700 ರೂಪಾಯಿ ಖರ್ಚಾಗೈತಲ್ವಾ. ಇವಾಗ ಗ್ಯಾಸ್ ಆಲ್ಮೋಸ್ಟ್ ಖಾಲಿ. ಏನಕ್ಕಂತಂದ್ರೆ ನಾನು ಬೆಳಗ್ಗೆ ಗಾಡಿ ಎತ್ತಿದಾಗ ನನ್ನ ಗಾಡಿ ಓಡಿತ್ತು 51968, 51,968 ಕಿಲೋಮೀಟರ್ ರನ್ ಆಗಿತ್ತು. ಇವಾಗ ನನ್ನ ಗಾಡಿ ರನ್ ಆಗಿದೆ 52,125. ಅಂದ್ರೆ ಟೋಟಲ್ಲು 160 ಕಿಲೋಮೀಟರ್ ಓಡಿಸ್ಬಿಟ್ಟು ನಾನು ಟೋಟಲ್ ಅರ್ನ್ ಮಾಡಿರೋದು 2,500 ರೂಪಾಯಿ. ಅಂದ್ರೆ ಗ್ಯಾಸ್ ಆಲ್ರೆಡಿ ಎಂಡಿಗೆ ಬಂದೈತೆ.
ಇನ್ನೊಂದು 20 ಕಿಲೋಮೀಟರ್ ನಾನು ಓಡಾಡ್ಬೋದು, 20-30 ಕಿಲೋಮೀಟರ್. ಬಟ್ ನಾನು ವಾಪಸ್ ರಿಫಿಲ್ ಮಾಡಿಸ್ಲೇಬೇಕು ಇವಾಗ ಗ್ಯಾಸನ್ನ. ಅಂದ್ರೆ ನಮ್ಮ ಟೋಟಲ್ ಅರ್ನಿಂಗ್ ಅಂದ್ರೆ ಇವಾಗ ಇನ್ ಹ್ಯಾಂಡ್ ಕ್ಯಾಶ್ ಎಷ್ಟಾಗುತ್ತೆ ಗೊತ್ತಾ? ಅಲ್ಲಿ 700 ರೂಪಾಯಿ ಹೋಯ್ತು ಅಂದ್ರೆ 1800 ರೂಪಾಯಿ, 1800 ರೂಪಾಯಿ ಇವಾಗ ಮತ್ತೆ 400 ರೂಪಾಯಿ ಗ್ಯಾಸು, ಅಂದ್ರೆ 1400 ರೂಪಾಯಿ ನನ್ನ ಕೈಯಲ್ಲಿ ಉಳಿಯುವಂತ ಅಮೌಂಟ್ ಟೋಟಲ್. ಬೆಳಿಗ್ಗೆಯಿಂದ 2500 ದುಡಿದ್ರೆ. ಮೊನ್ನೆ ಕೆಲವೊಂದು ವಿಡಿಯೋಗಳು ವೈರಲ್ ಆದವು, ನೀವು ಕೂಡ ನೋಡಿದೀರಾ. 2500 ದುಡಿದ್ರೆ 2500 ನಾವು ಮನೆಗೆ ತಗೊಂಡೋಗ್ತೀವಿ ಅಂತ. ಖರ್ಚು ವೆಚ್ಚ CNGದು ಯಾರು ತೆಗಿತಾರೆ? ಸುಮ್ನೆ ಹೇಳೋದಲ್ಲ. ನೀವು 100 ರೂಪಾಯಿ ದುಡಿಬೇಕಂತಂದ್ರು ಒಂದ್ 20 ರೂಪಾಯಿ ನೀವು ಖರ್ಚು ಮಾಡ್ಲೇಬೇಕು. ದುಡ್ಡಿಂದ ದುಡ್ಡು ಮಾಡ್ಬೋದು, ಕೈಯಲ್ಲಿ ದುಡ್ಡು ಇಲ್ಲದೆ ದುಡ್ಡು ಮಾಡಕ್ ಆಗಲ್ಲ. ಓಪನ್ ಅಪ್ ಆಗಿ ಹೇಳ್ತಾ ಇದ್ದೀನಿ. ನಿಮ್ ಕೈಯಲ್ಲಿ ದುಡ್ಡಿದ್ರೆ ಆ ದುಡ್ಡಿಂದ ಇನ್ನೊಂದ್ ಸ್ವಲ್ಪ ದುಡ್ಡು ಮಾಡ್ಬೋದು. ಅಂದ್ರೆ ನೀವು ಇನ್ವೆಸ್ಟ್ ಮಾಡದೆ ಏನು ಕೈಯಲ್ಲಿ ಬರಲ್ಲ ನಿಮ್ಗೆ, ನೀವು ಇನ್ವೆಸ್ಟ್ ಮಾಡ್ಲೇಬೇಕು. ನಾನು CNG ಬೆಳಿಗ್ಗೆ ಹೇಳಿದ್ನಲ್ವಾ 700 ರೂಪಾಯಿ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಅಂತ. 700 ರೂಪಾಯಿ ಇನ್ವೆಸ್ಟ್ ಮಾಡಿದ್ದಕ್ಕೆ ನಾನು 2500 ದುಡಿಯಕ್ಕಾಯ್ತು. ನಾನು 700 ರೂಪಾಯಿ ಇನ್ವೆಸ್ಟ್ ಮಾಡ್ದೇನೆ 2500 ದುಡಿಯಕ್ ಆಗುತ್ತಾ? ಆಗಲ್ಲ. ಹೇಳೋರು ಹಂಗೆ ಹೇಳ್ತಾರೆ, 3500 ಮಾಡಿದ್ರೆ 4000. ನೋಡಿ ಸರ್, ಕಷ್ಟ ಬಿದ್ರೆ ಆಗತ್ತೆ, ಇಲ್ಲಂತಲ್ಲ. ಆದ್ರೆ ನಮಗ್ ಡ್ಯೂಟಿಗಳು ಬಂದ್ರೆ ಖಂಡಿತವಾಗ್ಲೂ ಆಗುತ್ತೆ. ಓಪನ್ ಅಪ್ ಆಗಿ ಹೇಳ್ಬೇಕು ಅಂತಂದ್ರೆ ನಾನು ದುಡ್ದಿರೋದು 1500 ರೂಪಾಯಿ. ಲಕ್ಕಿಂದ 900 ರೂಪಾಯಿ ಬಾಡಿಗೆ ಒಂದೇ ಬಂದಿದ್ದಕ್ಕೆ ನಂದು ಟಾರ್ಗೆಟ್ 2500 ಆಗೈತೆ. ಇಲ್ಲ ಅಂತಂದಿದ್ರೆ 1500, 1800 ಅಪ್ಪಪ್ಪ ಅಂದ್ರೆ 2000 ಮಾಡ್ಬೋದಾಗಿ. ಅದಕ್ಕಿಂತ ಜಾಸ್ತಿ ಏನು ಮಾಡಕ್ ಆಗಲ್ಲ. ನಾವ್ ಹೇಳ್ಬೋದು ಅಷ್ಟೇ, ನಾನು ಅಷ್ಟು ಮಾಡ್ತೀನಿ ಇಷ್ಟು ಮಾಡ್ತೀನಿ. ಬಟ್ ರಿಯಾಲಿಟಿ ಡ್ಯೂಟಿಗಳು ಸಿಕ್ಕರೆ ನಮ್ಮ ಕೈಯಲ್ಲಿ ದುಡಿಮೆ ಇರುತ್ತೆ. ಡ್ಯೂಟಿಗಳು ಸಿಗ್ಲಿಲ್ಲ ಅಂತಂದ್ರೆ ನಾವು ಏನು ಮಾಡಕ್ಕಾಗಲ್ಲ. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಜರ್ನಿ, ದುಡಿಮೆ ಪ್ರತಿಯೊಂದು. ಏನ್ ಅನ್ನಿಸ್ತು ಅನ್ನೋದನ್ನ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್. ಹಾಗೆ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಓಕೆನಾ?